ಟ್ರೇಡ್ ಲೈಸೆನ್ಸ್ ಅಂದ್ರೆ ಅದೇನು? ಟ್ರೇಡ್ ಲೈಸೆನ್ಸ್ ಅಂದ್ರೆ ಪ್ರತಿ ವರ್ಷ ಪಂಚಾಯತಿ ಅಥವಾ ಮುನ್ಸಿಪಲ್ ಅಥವಾ ಕಾರ್ಪೊರೇಷನ್ ಅಲ್ಲಿ ನೀವು ಯಾವುದೇ ಬಿಸ್ನೆಸ್ ಮಾಡ್ಬೇಕಾದ್ರೆ ಇಷ್ಟು ದುಡ್ಡು ಅಂತ ಇದೆ. ನೋಟ್ ಬಂದಿ ಆಯ್ತಲ್ಲ, ನೋಟ್ ಬ್ಯಾನ್ ಅಲ್ಲಿಂದ ಸ್ಟಾರ್ಟ್ ಆಯ್ತು. ನೋಟ್ ಬ್ಯಾನ್ ಆದಾಗ ಜನಕ್ಕೆ ಅವೇರ್ನೆಸ್ ಇಲ್ಲ. ಸುಮ್ನೆ ಒಂದು ಅಧಿಕಾರಿಗಳಿಗೂ ಇದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ. ಗೌರ್ಮೆಂಟ್ ಅವ್ರ ಅಫಿಷಿಯಲ್ಸ್ ನಮ್ಗೆ ಅವೇರ್ನೆಸ್ ಮಾಡ್ಬೇಕು. ನಾವು ಎಲ್ಲ ಟಿವಿನಲ್ಲಿ, ಪೇಪರ್ ಅಲ್ಲಿ, ಪೈಪ್ ಅಲ್ಲಿ ಎಲ್ಲಾ ಕಡೆ ದುಡ್ಡು ಇಟ್ಟಿರ್ತಾರೆ, ರೈಡ್ ಆಗಿರುತ್ತೆ, ಅದೆಲ್ಲ ನಾವು ನೋಡ್ತೀವಿ. ಅದೆಲ್ಲ ಇಷ್ಟು ಟಿವಿನಲ್ಲಿ ಎಲ್ಲಾ ಕಡೆ ಇಷ್ಟು ಕೋಟಿ ಇಷ್ಟು ಮಾಡಿದ್ರು, ಅವ್ರು ಅಷ್ಟು ಮಾಡಿದ್ರು ಅಂತೆಲ್ಲ ಬರುತ್ತೆ. ಸ್ಕ್ರೀನ್ ಅದು ಶಾರ್ಟ್ ಕಟ್ ಆದ್ರೆ ಅದೆಲ್ಲೋಯ್ತು ಅಂತ ನಮ್ಗೆ ಗೊತ್ತೇ ಇಲ್ಲ. ಅದ್ರ ಬಗ್ಗೆ ಒಂದೆರಡು ಹಣ ಎಲ್ಲೋಗುತ್ತೆ ಅದು ಸರ್? ಅದಕ್ಕೆ ಏನಾಗಿದೆ ಅಂದ್ರೆ ಗೌರ್ಮೆಂಟ್ ನವರು ರೂಲ್ಸ್ ಮಾಡ್ಬೇಕು. ಯಾವುದೇ ಒಂದು ಈ ಎಸ್ಪೆಷಲಿ ಕೋರ್ಟ್ ಅಲ್ಲಿ ಕೇಸ್ಗಳನ್ನ ಲಿಮಿಟ್ ಮಾಡ್ಬೇಕು. 1 ವರ್ಷಕ್ಕೆ 2 ವರ್ಷ 3 ವರ್ಷಕ್ಕೆ ಫೈನಲ್ ಮಾಡ್ಬೇಕು ಅಂತ. ಈಗ ಏನಾಗತ್ತೆ ಅಂದ್ರೆ ಸಾಕಷ್ಟು ಸಾಕ್ಷ್ಯಾಧಾರದ ಕೊರತೆಯಿಂದ ಅದು ಏನೇನೋ ಆಗ್ಬಿಡತ್ತೆ. ಇನ್ಫ್ಲೂಯೆನ್ಸ್ ಇರ್ಬೋದು, ರಾಜಕಾರಣಿ ಇರ್ಬೋದು, ಏನ್ರಲ್ಲೂ ಆಗ್ಬಿಡತ್ತೆ. ನೀವ್ ಹೇಳ್ದಾಗೆ 100ಕ್ಕೆ 90 ಕೇಸು ಮುಂದೆ ಏನಾಗಕ್ ಗೊತ್ತಿಲ್ಲ. ಈ ಲೋಕಾಯುಕ್ತ ಅಷ್ಟೇ ರೈಡ್ ಆಗತ್ತೆ, 6 ತಿಂಗಳು ವರ್ಷ ಇರ್ತಾರೆ, ಆಮೇಲೆ ತಿರ್ಗಾ ಅಲ್ಲಿಗಿನ್ನ ಒಳ್ಳೆ ಪೈಸೆನ ಬಂದ್ ಕೂತಿರ್ತಾರೆ. ಈಗ ನನಗೆ ಅದೇ ಆಶ್ಚರ್ಯ, ಇದು ಎಲ್ಲಿ ಹೋಗುತ್ತೆ ಅನ್ನೋದು ಬಹಳ. ಅದೇ ಅದು ಸೀಲ್ ಕಟ್ಟಾದ್ರೆ ಸಿನಿಮಾದಲ್ಲಿ, ಇದು ಸೀಲ್ ಕಟ್ಟಾದ್ರೆ ಅಷ್ಟೇ ಮುಗಿತದೆ. ಆಮೇಲೆ ಮುಂದಿಂದು ಏನು ಗೊತ್ತಾಗಲ್ಲ. ಕೆಲವ್ರಿಗೆಲ್ಲ ಆಗತ್ತೆ ಸೀಸ್ ಆಗಿರೋ ಹಣ ಏನಿದ್ರು ರಾಜಧನ, ಅದು ಗವರ್ಮೆಂಟ್ ಗೆ ಸೇರ್ಬೇಕು ಅಂತ. ಮತ್ತೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಆಗುತ್ತೆ ಸರ್. ನಿಮ್ಮ ಮುಂದಿನ ಗುರಿ? ನನ್ನ ಮುಂದಿನ ಗುರಿ ಅಂದ್ರೆ ನಾನು ಈಗಾಗ್ಲೇ ಸಾಕಷ್ಟು ಜನ ಹುಡುಗರನ್ನ ಈ ಫೀಲ್ಡ್ಗೆ ತಂದು ಬಿಟ್ಟಿದ್ದೀನಿ. ಕರೆಕ್ಟ್ ಸರ್. ನನ್ನ ಉದ್ದೇಶ ಏನು ಅಂದ್ರೆ ಒಬ್ಬ ಟ್ಯಾಕ್ಸ್ ಪ್ರಾಕ್ಟಿಷನರು ಈ ಫೀಲ್ಡ್ಗೆ ತಂದ್ಬಿಟ್ರೆ ನಾನು ಅವನು ಅವ್ರ ಅಪ್ಪ ಅಮ್ಮನ್ ಸಾಕ್ತಾನೆ, ಅವ್ರ ಹೆಂಡತಿ ಮಕ್ಳನ್ನ ಸಾಕ್ತಾನೆ, 4 ಜನಕ್ಕೆ ಊಟ ಹಾಕ್ತಾನೆ. ಆ 4 ಜನದ ಹೊರೆ ಸಮಾಜದ ಮೇಲೆ ಕಮ್ಮಿ ಆಯ್ತು. ಇವನು ಹೊರಗೆ ಕಮ್ಮಿ ಆಯ್ತು. ಇವನು ಫುಲ್ ಇನ್ವಾಲ್ವ್ಮೆಂಟ್ ಆಗಿ ಇದ್ಬಿಟ್ರೆ ಬೇರೆ ವ್ಯವಹಾರಗಳಿಗೆ ಹೋಗಲ್ಲ, ಬರ್ಡನ್ ಆಗಲ್ಲ. ಒಬ್ಬ ವ್ಯಕ್ತಿಯಾಗಿ ಒಳ್ಳೆ ನಾಗರಿಕನಾಗಿ ಇರ್ತಾನೆ. ಅದಕ್ಕೆ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ ಮುಂಚೆಯಿಂದನು ಸಾಕಷ್ಟು ಜನನ ಈ ಫೀಲ್ಡ್ಗೆ ಪರಿಚಯ ಮಾಡಿಸ್ಬೇಕು ಅಂದ್ಬಿಟ್ಟು ಸಾಕಷ್ಟು ಜನನ್ನ ಪರಿಚಯ ಮಾಡಿಸಿದೀವಿ. ಬರೀ ಪರಿಚಯ ಮಾಡ್ಸೋದಲ್ಲ, ಅವ್ರ ಪರಿಚಯ ಆದ ಮೇಲೆ ಅವ್ರಿಗೆ ಬ್ಯಾಕಪ್ ಆಗಿ ನಿಂತು, ಈಗ ಆಫೀಸ್ಗೆ ಹೋಗ್ಬೇಕು, ಅಲ್ಲೇನೋ ತೊಂದರೆ ಆಯ್ತು, ಸ್ಟಾರ್ಟಿಂಗ್ ಅಲ್ಲೆಲ್ಲ ತೊಂದರೆ ಇರುತ್ತೆ, ಅವಾಗ ಅವ್ರ ಜೊತೆ ಹೋಗಿ ಅನುಕೂಲ ಮಾಡ್ಕೊಡೋದು, ಜನನ್ ಪರಿಚಯ ಮಾಡೋದು, ನಮ್ಗೆ ಗೊತ್ತಿರೋ ಕ್ಲೈಂಟ್ಸ್ ನನಗ್ ಬರೋದು ಅವ್ರಿಗೆ ಡೈವರ್ಟ್ ಮಾಡೋದು, ಈ ತರ ಮಾಡಿ ಸಾಕಷ್ಟು. ಬರೀ ತುಮಕೂರು ಡಿಸ್ಟಿಕ್ ಅಲ್ಲ, ನಮ್ಗೆ ಕರ್ನಾಟಕ ಫುಲ್ ಜನ ಪರಿಚಯ ಇದ್ದಾರೆ, ಎಲ್ಲಾ ಕಡೆನೂ ಅನುಕೂಲ ಮಾಡ್ತೀವಿ. ಬರೀ ಅದೊಂದೇ ಅಲ್ಲ, ಈಗ ನಮ್ಮ ಸ್ಕೂಲ್ ಇದೆ, ಇಲ್ಲಿ 70 ಜನ ಇದ್ದಾರೆ, ನಮ್ದು ಸರ್ಕಲ್ ಇದೆ, ಈಗ ನಮ್ದೇ ಸಂಘಗಳಿವೆ, ಸುಮಾರು ಸಂಘಗಳಲ್ಲೆಲ್ಲ ಓಡಾಡ್ತೀನಿ, ಪರಿಚಯ ಇರ್ತಾರೆ. ಆ ಹುಡುಗಂಗೆ ಚೆನ್ನಾಗಿರೋ ಒಂದು ಹುಡುಗಿನ ಕೊಟ್ಟು ಮದ್ವೆ ಮಾಡಿಸಿದೀವಿ. ಗುಡ್. ಇವರ ಆಲ್ರೌಂಡರ್ ಸರ್, ಇವರ ಗುಡ್ ಸರ್. ಉದಾಹರಣೆ, ನಮ್ಮಲ್ಲಿ ಕೆಲಸ ಮಾಡ್ತಿರೋರ್ಗೆನೆ ಮದುವೆಗಳು ಮಾಡಿಸಿದೀವಿ. ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ, ನಮ್ಮಲ್ಲೆಲ್ಲ ಸಪೋರ್ಟ್ ಇರೋದ್ರಿಂದ, ಇಲ್ಲಿ ನಮ್ ಸ್ಕೂಲೇ ಇದೆ, ಅಲ್ಲಿ ಒಳ್ಳೆ ಹುಡುಗರು, ನಮ್ಮ ಕೈ ಕೆಳಗಿರೋ ಒಳ್ಳೆ ಹುಡುಗ ಅಂದ್ರೆ ಅದನ್ನ ಸಂಬಂಧ ಮಾಡಿ ನಾವೇ ಮಾತಾಡಿ ಒಂದು ಸಮಾಜ ಒಳ್ಳೆ ತರ ರೂಪಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗೇನೆ ನಾನು ನಮ್ಮ ಆರ್ಟ್ ಆಫ್ ಲಿವಿಂಗ್ ಇದೆ ತುಮಕೂರು, ಅದರಲ್ಲಿ ಡಿಸ್ಟಿಕ್ ಮೆಂಬರು, ಡಿಸ್ಟಿಕ್ ಕಮಿಟಿ ಮೆಂಬರು, ಎಲ್ಲಾರ್ಗು ಸುದರ್ಶನ ಕ್ರಿಯೆ ಅದು ಮಾಡಿಸ್ತೀವಿ. ನಮ್ಗೆ ಏನು ಅಂದ್ರೆ ಒಳ್ಳೆ ವಾತಾವರಣ ಸೃಷ್ಟಿ ಆಗ್ಬೇಕು, ಒಳ್ಳೆಯವರು ಆಗ್ಬೇಕು ಅಂತ. ಅದರಿಂದ ಇನ್ನೂ ಅಷ್ಟು ಜನ, ನಾನು ಸುಮಾರು ಜನ ತಂದ್ಬಿಟ್ಟಿದ್ದೀನಿ. ಇನ್ನೂ ನನ್ನ ಕೈಲಾಗಷ್ಟು ಎಷ್ಟು ಜನ ಆಗ್ತಾರೋ ಅಷ್ಟು ಜನನು ಈ ಒಂದು ನಮ್ಮ ಏನ್ ಫೀಲ್ಡ್ ಇದೆ ಅದಕ್ಕೆ ತಂದ್ಬಿಟ್ಬಿಟ್ಟು ಅವ್ರಿಗೆ ಬ್ಯಾಕಪ್ ಆಗಿದ್ದು ಅವ್ರಿಗೆ ಒಂದು ಸ್ಟೆಬಿಲೈಸ್ ಮಾಡಿ ಬೇಕು ಅನ್ನೋದೇ ನನ್ನ ಉದ್ದೇಶ. ನಮ್ಗೆ ದೇವರು ಕೊಟ್ಟ ಸಾಕಷ್ಟು ಒಂದು ಅಂತಸ್ತು, ದುಡ್ಡು, ಏನ್ ಬೇಕೋ ಎಲ್ಲಾ ಕೊಟ್ಬಿಟ್ಟಿದ್ದಾನೆ ಸಮಾಜದಲ್ಲಿ. ಇನ್ನು ಸಮಾಜದ ಋಣ ತೀರ್ಸ್ಬೇಕು ನಾವಷ್ಟೇ. ಸಮಾಜದ ಋಣ ತುಂಬಾ ಇದೆ ಸರ್. ನೀವು ಒಂದು ಆಕ್ಸಿಜನ್ ಹಾಕೊಂಡ್ರೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ, ಬೆಳಗ್ಗೆ ಸಂಜೆ ತನಕ ಉಸಿರಾಡ್ತಿರೋದು, ಏನ್ ಕೊಡ್ತೀರಾ ಸಮಾಜಕ್ಕೆ? ನೇಚರ್ಗೆ ಹೆಂಗ್ ಕೊಡ್ತೀರಾ? ಒಂದ್ ಬಲ್ಪ್ ಹಾಕೊಂಡ್ರೆ KV ಚಾರ್ಜ್ ಬರುತ್ತೆ. ಸೂರ್ಯ ಬೆಳಗ್ಗೆಯಿಂದ ಸಂಜೆ ತನಕ ಉಳಿದ್ ಬಿಡ್ತಾನೆ, ಏನು ಕೊಡಲ್ಲ, ನಾವ್ ಏನು ಕೊಡಲ್ಲ. ವಿ ಶುಡ್ ಗಿವ್ ಸಮಥಿಂಗ್. ಕರೆಕ್ಟ್. ಸಮಾಜದ ಋಣ ನಮ್ಮ ಮೇಲೆ ತುಂಬಾ ಇದೆ, ಖಂಡಿತ ಇದೆ ಸರ್. ಅದನ್ನ ವಾಪಸ್ ಕೊಡ್ಬೇಕು ಅಂದ್ರೆ ನಮ್ಮ ಎದುರಿಗೆ ಯಾರಿರ್ತಾರೆ ಅವ್ರಿಗೆ ಏನ್ ಅವಶ್ಯಕತೆ ಇದೆ ಅವ್ರಿಗೆ ನಾವು ಅನುಕೂಲ ಮಾಡದೆ ಸಮಾಜದ ಋಣ ತೀರ್ಸುತ್ತೆ. ಅವರೇ ನಮ್ಮ ಎದುರುಗಡೆ ದೇವ್ರು. ಆದ್ರಿಂದ ಅಂತವ್ರಿಗೆ ಅನುಕೂಲ ಮಾಡಿ, ಯಾರಾಯ್ತು, ಯಾವ ಕಮ್ಯುನಿಟಿನಾರಾಯ್ತು, ಏನಾರಲ್ಲಿ ಮನುಷ್ಯ ಯಾರಾಯ್ತು, ಒಳ್ಳೆ ಗುಣ ಇರೋ ಮನುಷ್ಯ ಒಳ್ಳೆ ಗುಣ ಇರೋರು ಬಂದ್ರೆ ನಾನು ಸಹಾಯ ಮಾಡ್ತೀನಿ. ಇನ್ನೂ ಒಂದು 25 ಜನನಾರು ತಂದು ಈ ಫೀಲ್ಡ್ಗೆ ಬಿಟ್ಟು ಹೋಗ್ಬೇಕು ಅನ್ನೋ ಉದ್ದೇಶ. ನಾನು ನಮ್ಮ ಯಾರು ನಮ್ಮ ಜೊತೆ ಇದ್ದಾರೆ ಆಡಿಟರ್ಗಳು, ಅವ್ರ ಜೊತೆ ಎಲ್ಲಾನು
ಉತ್ತಮವಾದ ಸಂಪರ್ಕ ಇಟ್ಕೊಂಡಿದ್ದೀನಿ. ಫ್ಯಾಮಿಲಿ ರಿಲೇಶನ್ಶಿಪ್ ಇದೆ. ನಮ್ಮ ಡಿಸ್ಟಿಕ್ ಅಸೋಸಿಯೇಷನ್ ಅಲ್ಲೂ ಎಲ್ಲಾ ಮೆಂಬರ್ಸ್ ಹಾಗೆ ಇದ್ದಾರೆ. ಎಲ್ಲಾ ಅನುಕೂಲ, ತುಂಬಾ ಖುಷಿಯಾಗಿದ್ದೀವಿ. ನಾವು ಫ್ಯಾಮಿಲಿ ಟೂರ್ಗಳು ಮಾಡ್ತೀವಿ ಎಲ್ಲ ಒಟ್ಟಿಗೆ. ನಮ್ಮಲ್ಲಿ ದ್ವೇಷ ಅನ್ನೋದೇ ಇಲ್ಲ. ಒಬ್ರು ಬೇರೆ 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 ಕಡೆ ಎಲ್ಲ ಅವ್ರವ್ರೆ ಒಂದೇ ಪ್ರೊಫೆಷನ್ ದ್ವೇಷ ಇದೆ. ಹಾಗೇನಿಲ್ಲ, ಎಲ್ಲಾರು ಒಟ್ಟಿಗೆ ಹೋಗ್ತೀವಿ, ಒಟ್ಟಿಗೆ ಟೂರ್ಗಳು ಮಾಡ್ತೀವಿ, ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇನ್ನೂ ಚೆನ್ನಾಗಿರ್ಬೇಕು, ಇನ್ನೂ ಅಷ್ಟು ಜನ ಫೀಲ್ಡ್ ಸೇರ್ಸೋದೇ ನನ್ನ ಉದ್ದೇಶ. ತುಂಬಾ ತುಂಬಾ ಒಂಥರ ಪ್ರೇಮ ಲೋಕ ತರ ಸರ್. ಒಂಥರ ಅದು ಹೇಳಕ್ಕೆ ಅದು ಪದಗಳು ಸಾಲದು. ನಾವು ಇದೆಲ್ಲ ಬಂದಿದ್ದು ಹೇಗೆ ಅಂದ್ರೆ, ನಾವು ಸಣ್ಣದ್ರಲ್ಲೇ ನಾವು ಕಾಲೇಜ್ ಡೇಸ್ ಅಲ್ಲೇ ರಾಮಕೃಷ್ಣ ಆಶ್ರಮದ ಟೆಚ್ಗೆ ಬಂದ್ವಿ. ಅಲ್ಲಿಂದ ನಮ್ಮ ವೀರೇಶಾನಂದ್ರು ಅವರೆಲ್ಲ, ಅವರು ಪ್ಯಾಂಟು ಶರ್ಟ್ ಹಾಕೊಬೇಕಾದ್ರೆ ಅವ್ರ ಸಂಪರ್ಕದಲ್ಲಿದ್ವಿ ನಾವು ಅವ್ರ ಜೊತೆ. ಅವರ ಮತ್ತೆ ಪುರುಷೋತ್ತಮಂದ್ರು, ವರ್ಷಾನಂದ್ರು ಅವರೆಲ್ಲ ನಮ್ಮ ಮನೆಗೆ ಬಂದು ಹೋಗೋರು. ನಮ್ಮ ಸ್ಕೂಲ್ ಓಪನ್ ಮಾಡಿರೋದು ಅವರೇ ಎಲ್ಲ. ಆದ್ರಿಂದ ಅವರ ಒಂದು ಪುಸ್ತಕಗಳು, ಅವ್ರ ಪ್ರೇರಣೆ, ನಾವು ಪುಸ್ತಕ ಓದ್ತೀವಿ ನೋಡಿ. ಒಂದು ಲೈಬ್ರರಿನೇ ಮನೇಲಿ ಮೇಂಟೈನ್ ಮಾಡಿದ್ವಿ. ನಮ್ಮ ಫ್ಯಾಮಿಲಿ ಅವರೆಲ್ಲ ಬುಕ್ ಓದ್ತೀವಿ. ನಮ್ಮ ನೆಚ್ಚಿನ ರೈಟರ್ ಅಂದ್ರೆ SL ಭೈರಪ್ಪನವರು. ಅವ್ರದೆಲ್ಲ ಪ್ರಿಂಟ್ ಪಬ್ಲಿಷ್ ಆಗಕ್ ಮುಂಚೆನೆ ನಾವು ಬುಕ್ ಮಾಡಿ. ಸರ್, ಇವತ್ತು ನಾವು ಒಬ್ಬ ಹಿರಿಯ ಕಾದಂಬರಿಕಾರರಾದ SL ಭೈರಪ್ಪರವ್ರನ್ನ ಕಳ್ಕೊಂಡಿದ್ದೀವಿ. ಇದು ನಮ್ಮ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ. ಇದ್ರ ಬಗ್ಗೆ ನೀವೊಬ್ರು SL ಭೈರಪ್ಪರವರ ಅಭಿಮಾನಿ ಆಗಿ ಏನ್ ಹೇಳ? ನೋಡಿ, ನಮ್ಮ ಲೈಬ್ರರಿಲಿ SL ಭೈರಪ್ಪರವರ ಎಲ್ಲಾ ಕೃತಿಗಳು ಇಟ್ಟಿದೀವಿ. ಇದಾಗ್ಲೇ ನಾನು ನಮ್ಮ ಲೈಫಲ್ಲಿ 2ನೇ ಸತಿನೋ 3ನೇ ಸತಿನೋ ಓದ್ತಾ ಇರೋದು. ನಿಮ್ಮ ಒಂದು ಏಜ್ ಅಲ್ಲಿ ಓದಿದಾಗ ಒಂಥರ ಅರ್ಥ ಆಗಿರುತ್ತೆ, ಇನ್ನೊಂದು ಏಜ್ ಅಲ್ಲಿ ಓದಿದ್ರೆ ಇನ್ನೊಂದ್ ತರ ಅರ್ಥ ಆಗುತ್ತೆ. ನಾನು ನನ್ನ ಎಲ್ಲಾ ಭಾಷಣಗಳಲ್ಲೂ, ಕಾಲೇಜಲ್ಲಾಯ್ತು, ಟ್ಯಾಕ್ಸೇಷನ್ ಆಯ್ತು, ನಾನು 3 ಕಡೆ ಮಾತಾಡ್ತೀನಿ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆನೂ ಮಾತಾಡ್ತೀವಿ, ರಿಲಿಜಿಯಸ್ ಬಗ್ಗೆ ಮಾತಾಡ್ತೀವಿ, ಟ್ಯಾಕ್ಸೇಷನ್ ಬಗ್ಗೆ ಮಾತಾಡ್ತೀವಿ. ಎಲ್ಲಾ ಕಡೆನೂ ನಮ್ಮ ಭೈರಪ್ಪನವರ ಈ ಕಾದಂಬರಿಯಲ್ಲಿ ಇರೋದು ಕೆಲವು ಘಟನೆಗಳು ಹೇಳ್ದಲ್ಲೇ ನಾನು ಮುಗಿಸೋದೇ ಇಲ್ಲ. ಸರ್, ನಮ್ಮ ಒಂದು ಚಾನಲ್ಗೂ ಒಂದು ಘಟನೆ ಹೇಳ್ಬಿಡಿ ಸರ್. ಈಗ ಹೇಗೆ ಅಂದ್ರೆ, ನೀವು ಈ ಪುಸ್ತಕಗಳು ಹೇಗಿರುತ್ತೆ ಅಂದ್ರೆ, ಈ ಪುಸ್ತಕನ ಓದಕ್ ಶುರು ಮಾಡಿದ್ರೆ ನಿಮ್ಮಲ್ಲಿ ನಡೆದಿರೋ ನೈಜ ಘಟನೆ ಅದ್ರಲ್ಲಿ ಬರ್ದಿದ್ದಾರೆ. ಭೈರಪ್ಪನವ್ರು ನನ್ನೇ ಯಾಕೆ ನೋಡಿದ್ದು ಬರ್ದಿದ್ದಾರೆ. ನಮ್ಗೆ ಕನ್ನಡಿ ಇದ್ದಂಗೆ, ಇದು ಕನ್ನಡಿ ಇದ್ದಾಗೆ ಅಲ್ವಾ? ಕನ್ನಡಿ ಇದ್ದಾಗೆ. ಸರ್, ನಿಮ್ಮಲ್ಲೇ ಒಂದಾಗ್ತೀರಾ. ನಾನ್ ನಮ್ GST ಬಂದಾಗ ಹಾಗೆ ಹೇಳ್ತಿದ್ದೆ. GST ಸ್ಟಾರ್ಟ್ ಆದಾಗ ನಾವ್ ಏನ್ ಹೇಳ್ತಿದ್ರು, ಒಂದ್ ಕತೆ ಏನೋ ಆಗತ್ತೆ ಅಂತ ಕೇಳ್ತಿದ್ರು. ಅದೇ 5 ವರ್ಷ ಆದ್ಮೇಲೆ ನೋಟಿಸ್ ಬರಕ್ ಶುರು ಆಯ್ತು. ಅವಾಗ ಅದಕ್ಕೆ ನಾನು ಹೇಳ್ತೀನಿ, SL ಭೈರಪ್ಪನವ್ರ ಕತೆ ಯಾಕೆ ಓದಿಸ್ಕೊಳುತ್ತೆ ಅಂದ್ರೆ, ನೀವು ಅದರಲ್ಲಿ ಒಂದು ಪಾತ್ರಧಾರಿಗಳಾಗ್ತೀರಾ, ಅದಕ್ಕೆ ಓದಿಸ್ಕೊಂಡು ಹೊಟ್ಟೋಗುತ್ತೆ. ಹಾಗೇನೆ GST ಅವತ್ತು ಕತೆ ಕೇಳ್ತಿದ್ರಿ, ಇವತ್ತು ನೋಟಿಸ್ ಬಂದಿದೆ, ನಿಮ್ಗೆ ಅವಶ್ಯಕತೆ, ಇವತ್ತು ಅದ್ರೊಳಗೆ ಇನ್ವಾಲ್ವ್ ಆಗ್ತೀರಾ. ನೀವು ಯಾವುದೇ ಭೈರಪ್ಪನವ್ರ ಕಾದಂಬರಿ ತಗೊಂಡ್ರೆ ಇನ್ವಾಲ್ವ್ಮೆಂಟ್. ಯಾಕೆ ಅಂದ್ರೆ, ನಿಮ್ ಮನೆ ಪಕ್ಕದವ್ರು ಏನು ನಿಮ್ಗೆ ಒಂದು ಕಿರುಕುಳ ಕೊಟ್ಟಿರ್ ಅದನ್ನ ಬರ್ದಿದ್ದಾರೆ. ನಿಮ್ ಮನೇಲಿ ಒಬ್ಬರು ಸೋದರ ಮಾವ ಇರ್ಬೋದು, ಅವರು ಸಂಬಂಧದವ್ರು ಒಬ್ರು ಇರ್ಬೋದು, ಆ ಸಂಬಂಧದವ್ರು ಏನ್ ಕಿರುಕುಳ ಕೊಟ್ಟಿದ್ದಾರೆ. ಅದೇ ಎಷ್ಟು ಹಾಸ್ಯವಾಗಿ ಹೇಳ್ತಾರೆ ಅಂದ್ರೆ, ಇವರು ಭೈರಪ್ಪನವರು ತುಂಬಾ ಅವರ ಸೋದರ ಮಾವನ್ ಕಾಟ ತಾಳಕ್ಕಾಗ್ದಲೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡ್ಸೋದಂತೆ. ನಮ್ ಸೋದರ ಮಾವನ್ ಕೈ ಬಿದ್ದೋಗಿರ್ಲಪ್ಪ ನಾನು ಹೋಗೋ ಅಷ್ಟೊತ್ತಿಗೆ ಅಂತ ಹೋದ್ರೆ, ಮನೆ ಮುಂದೆ ಬೀಡಿ ಸೇರ್ಕೊಂಡು ಕೂತಿದ್ರಂತ, 4 ಬಿಟ್ರಂತೆ. ಅವ್ರೊಂದ್ ಕಡೆ ಹೇಳ್ತಾರೆ, ಸೋದರ ಮಾವನ ಹೊಡೆತಕ್ಕೆ ಬಿದ್ದು ನನ್ನ ಬುದ್ಧಿನೇ ಮಂಕಾಗೋಗಿ. ಅಲ್ಲಿಂದ ನವಿಲೆ ಅನ್ನೋ ಊರು, ಅವರೆಲ್ಲ ಹಾಸನ ಡಿಸ್ಟ್ರಿಕ್ಟ್ ಅಲ್ವಾ, ಅಲ್ಲಿಂದ ಬೇರೆ ಕಡೆಗೆ ಬರ್ತಾರೆ ಅವ್ರನ್ನ ಬಿಟ್ಟು. ಅವ್ರಿಗೆ ತುಂಬಾ ಶಿಕ್ಷಕರು ಸಹಾಯ ಮಾಡ್ತಾರೆ. ಅವರು ಎಲ್ಲ ವಾರನ ಮಾಡಿದ್ದಾರೆ, ಗೇಟ್ ಕೀಪರ್ ಆಗಿದ್ದಾರೆ, ಸೇಲ್ಸ್ ಮನ್ ಆಗಿದ್ದಾರೆ, ಟೀ ಮಾಡಿದ್ದಾರೆ. ಅಂದ್ರೆ ಅದೇ ಜೀವನ. ಆಮೇಲೆ ಇನ್ನೂ ಒಂದ್ ಹೇಳ್ಬೇಕು ಅಂದ್ರೆ, ಕುಣಿಗಲ್ಗೂ ಇವ್ರಿಗೂ ನೆಂಟು ತುಂಬಾ. ಅವರ ಎಲ್ಲಾ ಕಾದಂಬರಿಗಳಲ್ಲೂ ಕುಣಿಗಲ್ದ ಉಲ್ಲೇಖ ಇದೆ. ಕುಣಿಗಲ್ನ ಉಲ್ಲೇಖ ಇದೆ. ಎಲ್ಲಾ ಕಾದಂಬರಿಯಲ್ಲೂ ಕುಣಿಗಲ್ನ ಉಲ್ಲೇಖಗಳು ಮಾಡ್ಕೊಂಡು ಹೋಗಿದ್ದಾರೆ. ಸಾಕಷ್ಟು ಕಾದಂಬರಿಗಳಲ್ಲಿ ಇದೆ. ಇಲ್ಲೇ ಅಲ್ವಾ ಅಂದ್ರೆ ಬರಹ ಹೇಗಿದೆ ಅಂದ್ರೆ, ನಿಮ್ಮನ್ನ ಒಂದ್ 5 ಪೇಜ್ ಓದಿದ್ರೆ ನಿಮ್ಮನ್ನ ಓದಿಸ್ಕೊಂಡು ಹೊಟ್ಟೋಗುತ್ತೆ. ಫುಲ್ ಬುಕ್ಕೆ ಓದ್ತೀರಾ. ಆಮೇಲೆ ಒಂದ್ಸತಿ ಬುಕ್ ಓದಿದ್ರೆ ನೀವು ಆಚೆ ಬರಕ್ಕೆ ಟೈಮ್ ಬೇಕದು. ಅದ್ರೊಳಗೆ ಭ್ರಮೆನಲ್ಲೇ ಇದ್ಬಿಡ್ತೀವಿ ನಾವು. ಯಾಕಿರ್ತೀರ ಅಂದ್ರೆ, ನಿಮ್ಮನ್ನೇ ಅಲ್ಲಿ ಬರ್ದಿದ್ದಾರೆ. ಅದಕ್ಕೆ ಧರಿಸಬೇಕು. ನಿಮ್ಮ ಜೀವನ ಅದು, ನೀವೇ ಅದು. ಪ್ರತಿ ಅದ್ರಲ್ಲೂ ನೀವೇ ಅದು. ಆದ್ರೆ ಯಾರಿಗೂ ಕೇರ್ ಮಾಡ್ತಿರ್ಲಿಲ್ಲ ಅವ್ರು. ನಿಷ್ಠುರವಾದಿ ಅಂದ್ರೆ ಮತ್ತೆ ಹುಟ್ಟು ಬರಲ್ಲ. ಅದೇ ಯಾವ್ದೋ ರಾಜಕೀಯ ಕಾರಣಗಳು, ನೋಬೆಲ್ ಪ್ರಶಸ್ತಿ ಬರ್ಬೇಕಾಗಿತ್ತು, ಅವ್ರು ಅದಕ್ಕೆಲ್ಲ ಏನ್ ತಲೆನೂ ಕೆಡಿಸ್ಕೊಂತಿರ್ಲಿಲ್ಲ. ಅವರು ಯಾವ್ದೇ ಒಂದು ಪ್ರಶಸ್ತಿ ಆಕಾಂಕ್ಷಿನೂ ಅಲ್ಲ. ಇವತ್ತು ಪೇಪರ್ ಅಲ್ಲಿ ಒಂದ್ ಘಟನೆ ಕೊಟ್ಟಿದ್ರು. ಈ ಯಾವ್ದೋ
ವೀಸಾ ವೀಸಾ ತೊಗೊಳಕೋ ಏನಕ್ಕೋ ಏನ್ ಮಾಡ್ಬೇಕು ಅಂತ ಕೇಳಿದ್ರಂತೆ ಒಬ್ರು ಪ್ರೆಸ್ನವ್ರನ್ನ. ಓ ನಿಮ್ಗೆಲ್ಲ ಸ್ಪೆಷಲ್ ರೈಟರ್ಗೆಲ್ಲ ಇದೆ ಸರ್, ಕ್ಯೂ ಏನ್ ನಿಂತ್ಕೊಳೋದ್ ಬೇಡ, ಬಂದು ನೀವು ಕೊಡಿ ಎಲ್ಲ ಕಳಿಸ್ಬಿಡಿ, ನಾನು ಮಾಡಿ ಕಳಿಸ್ತೀನಿ ಅಂದಾಗ ನಿನ್ ಇನ್ಫ್ಲೂಯೆನ್ಸ್ ಕೇಳಲಿಲ್ಲ ನಾನು ಅಂದ್ಬಿಟ್ಟು ನೆಕ್ಸ್ಟ್ ಡೇ ಹೋಗಿ 50 ಜನದ ಕ್ಯೂನಲ್ಲಿ ನಿಂತಿದ್ರಂತ ಇವ್ರು. ಅಂತ ಮಹತ್ವರ ಕ್ಯೂನಲ್ಲಿ ನಿಂತ್ಕೊಂಡು ಮಾಡಿಸ್ಕೊಂಡ್ಬರ್ತಾ ಇದ್ದಾರೆ. ಏನು ಮಾಡಕ್ಕಾಗಲ್ಲ. ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳ್ದೆಲ್ಲ ಕೆಲವು ನಿಷ್ಠುರವಾದ, ಏನು ಮಾಡಕ್ಕಾಗಲ್ಲ, ನಿಷ್ಠುರವಾದಿಗಳು ಅವರೆಲ್ಲ. ಹಾಗೆ ಬೆಳೆದಿರೋರು ಯಾರಿಗೂ ಕೇರ್ ಮಾಡ್ತಿಲ್ಲ. ಅವ್ರಿಗೆ ಏನ್ ಬೇಕೋ ಬರೆಯೋರು, ಹೇಗ್ ಬೇಕೋ ಹಾಗೆ. ತುಂಬಾ ಸರಳ ವ್ಯಕ್ತಿ, ತುಂಬಾ ಊಟದಲ್ಲೂ ಅಷ್ಟೇ ಸರಳ ಪ್ಲಸ್ ವಿರಳ. ವಿರಳ ತುಂಬಾ ವಿರಳ ಹಿಡಿದು ಎಲ್ಲಾದ್ರಿಂದನೂ. ಇವರು ಭಗವಾನ್ ಅವರೆಲ್ಲ ಸಮಕಾಲ, ಆದ್ರೆ ಡಿಫ್ರೆಂಟ್ ಎಲ್ಲ ಒಬ್ಬೊಬ್ರು ಒಂದೊಂಥರ. ಆದ್ರೆ ಇವ್ರು ನೋಡಿ, ಇವ್ರನ್ನ ಹೇಳ್ಬೇಕು ಅಂದ್ರೆ ಇವರು ಒಂದು ಎನ್ಸೈಕ್ಲೋಪೀಡಿಯಾ. ಶಿವರಾಮ್ ಕಾರಂತರು ಇವರು ಎಲ್ಲ ಎನ್ಸೈಕ್ಲೋಪೀಡಿಯಾ, ದೊಡ್ಡ ಎನ್ಸೈಕ್ಲೋಪೀಡಿಯಾ ಇದ್ದಾಗೆ ಇವರೆಲ್ಲ. ಇವ್ರನ್ನ ಅರ್ಥ ಮಾಡ್ಕೊಳೋದೇ ಕಷ್ಟ. ಅವ್ರ ಬುಕ್ಕಲ್ಲಿ ಓದಿದ್ರೆ ಆಗತ್ತೆ ಚೆನ್ನಾಗಿ. ಅಂದ್ರೆ ಭೈರಪ್ಪನವರು ಅಂದ್ರೆ ಈಗ್ಲೂ ನೋಡಿ, ನೀವು ಹೆಸರು ಹೇಳಿದ ತಕ್ಷಣ ನಂಗೆ ಇಲ್ಲೆಲ್ಲ ರೋಮಾಂಚನ. ಅಂದ್ರೆ ಒಂದು ನಮ್ಗೆ ಒಂದು ಭಾವನಾತ್ಮಕ ಸಂಬಂಧ ಅವ್ರ ಜೊತೆ ಇರುತ್ತೆ. ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ ಅಂತಾರಲ್ಲ, ಈ ಬುಕ್ಗಳು ಓದಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಭಯಂಕರ ಅಂದ್ರೆ ನೀವೇ ಅದ್ರ ಪಾತ್ರಧಾರಿ ಅಷ್ಟೇ, ಯಾರು ಅಲ್ಲ, ಸಾಮಾನ್ಯ ಜನ ಪಾತ್ರಧಾರಿ. ಈ ಒಂದು ಕಾದಂಬರಿ ನಿಮ್ಗೆ ಇಷ್ಟವಾದ ಕಾದಂಬರಿ ಯಾವ್ದು? ನಮ್ಗೆ ಎಲ್ಲಾ ಕಾದಂಬರಿ ಅದು ಇದು ಅದೇ ಹೇಳೋದಲ್ಲ, ಇದು ನಾನು ಕೇಳ್ತಾ ಪ್ರತಿಯೊಬ್ರು ನಾನು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಭೈರಪ್ಪ ಅವ್ರ ಬಗ್ಗೆ ಒಂದೊಂಥರ ಊಟದಲ್ಲಿ ಈ ಪಲ್ಯ ಇಷ್ಟನಾ, ಈ ಪಲ್ಯ ಇಷ್ಟನಾ, ಸಾರ್ತಿ ಇಷ್ಟನಾ ಅಂದ್ರೆ ಎಲ್ಲಾದ್ರು ಅದ್ರದ್ದೇ ಮಹತ್ವ. ಇಲ್ಲ ಇದು ಈ ಪ್ರಶ್ನೆ ನಾನು ಎಲ್ರು ಕೇಳ್ಕೊಂಡ್ ಬರ್ತಾ ಇದ್ದೀನಿ. ಎಸ್ ಎಲ್ ಭೈರಪ್ಪ ಅವ್ರಿಗೆ ನಿಮ್ಗೆ ಯಾವ ಕೃತಿ ಇಷ್ಟ ಅಂತಂದ್ರೆ ಅವ್ರ ಪ್ರತಿಯೊಬ್ರು ಹೇಳೋದಿದೆ, ನನಗೆ ಇದು ಅದು ಅಂತ ಎಲ್ಲ. ಅವ್ರು ಬರ್ದಿರೋ 24 ಅದೆಷ್ಟು ಏನಿದೆ ಅವ್ರೆಲ್ಲ ಬರ್ದು ಎಲ್ಲಾನು ನನ್ಗೆ ಇಷ್ಟ. ನಾನು ಇದು ಚೆನ್ನಾಗಿದೆ ಹೇಳಕ್ಕೆ ಇಷ್ಟ ಇಲ್ಲ. ಫಾರಿನ್ ಆಥರ್ಸ್, ಈ ಇಂಡಿಯನ್ ಆಥರ್ಸ್ ಈ ತರ ಇಲ್ಲ. ಯಾವ ತರ ಅಂದ್ರೆ ಇಂಡಿಯನ್ ಆಥರ್ಸ್ ಏನೋ ಬರೀತಾರೆ ಅಷ್ಟೇ, ಬರೀತಾರೆ. ಆದ್ರೆ ಇವ್ರು ಒಂದು ಪುಸ್ತಕ ಬರಿಬೇಕಾದ್ರೆ 1-2 ವರ್ಷ 3 ವರ್ಷ ಅದ್ರ ಬಗ್ಗೆ ರಿಸರ್ಚ್ ಮಾಡೋರು ಅದು ಹೇಳೋದು. ರಿಸರ್ಚ್ ಮಾಡೋರು ಎಲ್ಲ ಪ್ರವಾಸಗಳು ಮಾಡಿ ಅದ್ರ ಬಗ್ಗೆ ಎಲ್ಲ. ಈ ಯಾನ ಅವೆಲ್ಲ ಇದೆಯಲ್ಲ, ಅದ್ರಲ್ಲಿ ಫುಲ್ ಟೆಕ್ನಿಕಲ್ ಆಗಿ ಎಲ್ಲ ಇದೆ. ಸೈಂಟಿಸ್ಟ್, ಅದು ಗಗನಯಾನದ್ದು ಯಾನ, ಅದನ್ನ ಏನ್ ಮಾಡಿದಾರೆ, ಅಲ್ಲೇ ಹೋಗಿ ಎಲ್ಲ ಮಾಡಿ ವಿಷಯ ಸಂಗ್ರಹ. ಅಂದ್ರೆ ಸುಮ್ನೆ ಬರೀತಿರ್ಲಿಲ್ಲ. ಇವತ್ತೊಂದು ಬರೀಬೇಕು ಅಂತ ಕೂತ್ಕೊಂಡ್ರೆ ಅದಕ್ಕೆ ಬೇಕಾದ ವಿಷಯ ಸಂಗ್ರಹ ಎಲ್ಲ ಮಾಡ್ಕೊಂಡ್ ಸ್ಟಡಿ. ಅದು ಫಾರಿನ್ ಅಲ್ಲಿ ಈಗ್ಲೂ ಹಾಗೆ. ಕತೆ ಯಾರ ರೈಟರ್ಸ್ ಅಂದ್ರೆ ಅವ್ರ ಡೆಡಿಕೇಶನ್ ಏನು, ಫುಲ್ ಅದ್ರ ಮೇಲೆ ಸ್ಟಡಿ ಮಾಡಿ 1-2 ವರ್ಷ 3 ವರ್ಷ 4 ವರ್ಷ ತಗೊಂಡು ಆಮೇಲೆ ಬುಕ್. ಅದು ಇವ್ರು ಒಂದ್ ಬುಕ್ ಬರ್ಬೇಕು ಅಂದ್ರೆ ಅದಕ್ಕೆ ಸ್ಟಡಿ ಮಾಡಿ, ಅದಕ್ಕೆ ಬೇಕಾಗಿರೋದು ಎಕ್ಸ್ಪೀರಿಯನ್ಸ್ ಮಾಡಿ, ಆ ಜಾಗಕ್ಕೆ ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಬರೆಯೋರು. ಈಗಿನ ಕಾಲದಲ್ಲಂತೂ ಅದೇ ಒಂದು ಪೆನ್ನು ಪೇಪರ್ ಇಟ್ಕೊಳ್ಳೋದು, ಅಮ್ಮ ಲೂಸ ಅಪ್ಪ ಲೂಸ ಆತರ ಕವಿತೆಗಳು. ಆಮೇಲೆ ಇವೆಲ್ಲ ಕ್ಲಾಸ್ ರೀಡರ್ಸ್. ಯಾರ್ಯಾರಿಗೂ ಅರ್ಥನೂ ಆಗಲ್ಲ, ಯಾರ್ಯಾರ ಓದಕ್ಕಲ್ಲ. ಆ ಪುಸ್ತಕ ಮುಟ್ಟಕ್ಕೆ ಒಂದ್ ಯೋಗ ಬೇಕು ಅಂತ ನಾನು ಹೇಳ್ತೀನಿ. ಕಸ್ತೂರಿ ಪರಿಮಳ ಆತರ ಒಂದು ಈ ಪುಸ್ತಕನ ನೀವು ಮುಟ್ಬೇಕು ಅಂದ್ರು ಅದಕ್ಕೆ ಒಂದು ಅದೃಷ್ಟ ಇರ್ಬೇಕು. ಚಲೋ ಸರ್, ಅದು ಸಂಪರ್ಕ ಬರಲ್ಲ, ಸಂಪರ್ಕಕ್ಕೆ ಬರಲ್ಲ. ಆದ್ರೆ ಅಷ್ಟೇ ಸರಳವಾಗಿರುತ್ತೆ ಒಳಕ್ ಹೋದ್ರೆ. ಅಂದ್ರೆ ಏನು ದೊಡ್ಡದಾಗಿ ಏನು ನಿಮ್ಗೆ ಅರ್ಥ ಆಗ್ಲಿರೋ ತರ ಬರ್ದಿರಲ್ಲ. ಎಲ್ಲ ಈಗ ಪಕ್ಕದ ಮನೆಯವನು, ಆ ಮನೆಯವನು, ಅದೇನು ನಿಮ್ದು ಊರು, ಆತರ ಆ ಕಾನ್ಸೆಪ್ಟ್ ಅಲ್ಲಿ ಬರೀತಾರೆ ಎಲ್ಲ. ಅಂದ್ರೆ ನಿಮ್ಮಲ್ಲಿ ಜನಸಾಮಾನ್ಯರಲ್ಲಿ ಒಬ್ರಾಗ್ತಾರೆ, ನೀವು ಆ ಪಾತ್ರಧಾರಿ ಆಗ್ತೀರಾ. ಅದೇ ಎಸ್ ಎಲ್ ಭೈರಪ್ಪ ಸರ್. ಅವ್ರ ವ್ಯಕ್ತಿತ್ವ, ಅವ್ರು ಇದ್ದಾಗೆ ಬದುಕಿದ್ರು, ಬರ್ದಾಗೆ ಬದುಕಿದ್ರು, ಇದೇ ತರನೇ ಇದ್ರು ಕೊನೆ ತನಕ. 95 ವರ್ಷ. ಇನ್ನೊಂದೇನ್ ಗೊತ್ತಾ, 95 ವರ್ಷ ಆದ್ರೂ ಅವ್ರಿಗೆ BP ಶುಗರ್ ಏನು ಇರ್ಲಿಲ್ಲ. ನೋಡಿ ಸರ್, ಅದೇ ಕರೆಕ್ಟ್. BP ಶುಗರ್ ಏನು ಇರ್ಲಿಲ್ವಂತೆ. ನಮ್ದು ಹೆಬ್ಬೂರು, ಅದ್ರ ಪಕ್ಕನೇ ಒಂದು ಊರಿದೆ ರಾಗೇಮುನ್ನಹಳ್ಳಿ ಅಂತ. ಅಲ್ಲ ಅವ್ರಿಗೆ ನೆಂಟ್ರಿದ್ದಾರೆ, ಅಲ್ಲಿಗೆ ಬರ್ತಿದ್ರಂತೆ, ಸುಮಾರು ಸತಿ ಬಂದು ಹೋಗಿದ್ದಾರೆ. ಆದ್ರೆ ನಮ್ಮ ಸಂಪರ್ಕಕ್ಕೆ ಅಂದ್ರೆ ನಮ್ಗೆಲ್ಲ ಇವೆಲ್ಲ ನಾಲೆಡ್ಜ್ ಬರೋ ಅಷ್ಟೊತ್ತಿಗೆ ಆಗ್ಲೇ 95 ವರ್ಷ ಅವ್ರಿಗೆ. ಅಂದ್ರೆ ನಾವೊಂದ್ 30-40 ವರ್ಷ ಬರೋ ಅಷ್ಟೊತ್ತಿಗೆ ಅವ್ರಿಗೆ 55-60 ವರ್ಷ ಆಗೋಗಿತ್ತಲ್ಲ. ಆತರ ಅವರು ಸಣ್ಣ ವಯಸ್ಸುಗಳಲ್ಲೆಲ್ಲ ಓಡಾಡಿದ್ದಾರೆ. ಪಾಪ ಊಟಕ್ಕಿಲ್ದಲೆ ತುಂಬಾ ವಾರಾನ್ನ ಮಾಡ್ಕೊಂಡು. ಇನ್ನೂ ಒಂದ್ ಘಟನೆ ಹೇಳ್ತಾರೆ. ವಾರಾನ ಯಾವ್ದೋ ಮನೆಗೆ ಹೋಗಿ ಊಟ ಮಾಡ್ತಿದ್ರೆ ಅವ್ರ ಗಂಡ ಪಾಪ ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಕಣೆ, ಊಟ ಹಾಕೋಣ ಅಂದ್ರೆ ಅವ್ರ ಹೆಂಡತಿ ನಾಳೆಯಿಂದ ಬರೋಕ್ ಹೇಳ್ಬೇಡ್ರಿ ಹಾಗೆ ಹೀಗೆ ಅಂತ ತಟ್ಟೆ ಹಾಕೊಂಡು ಊಟಕ್ಕೆ ಕೂತಿದ್ದವ್ರು ಎದ್ದು ಆಚೆ ಬಂದ್ಬಿಟ್ರು. ಅಂದ್ರೆ ಹಾಗೆ ಇವ್ರು ಇನ್ನೊಂದ್ ಘಟನೆ ಹೇಳ್ತಾರೆ. ಸೈಕಲ್ ತಗೊಂಡು ಹೋದ್ರಂತೆ ಊರಿಗೆ. ಇವರ ತಮ್ಮನ ಯಾರೋ ಸತ್ತೋಗಿದ್ರಂತೆ, ಯಾರು ಇಲ್ಲ. ಅವ್ರ ಸಮಾಧಿ ಅದೆಲ್ಲ ಕ್ರಿಮೇಷನ್ ಮಾಡಿದ್ಮೇಲೆ ಯಾರು ಊಟ ಹಾಕಕ್ಕಿಲ್ವಂತೆ. ಅಶ್ವು ಸೈಕಲ್ ತೊಳ್ಕೊಂಡು ವಾಪಸ್ ಬಂದಿದ್ದಾರೆ.
ಅಲ್ಲ ಜೀವನದಲ್ಲಿ ಇವರು ಪಟ್ಟಷ್ಟು ಕಷ್ಟ. ಇವರಷ್ಟೇ ಈಗ ಕೆ.ಎಸ್. ನರಸಿಂಹಸ್ವಾಮಿ ಅವರೆಲ್ಲ ಇವರು ಈ ಲೇಖನಗಳು ಸ್ಟಾರ್ಟಿಂಗ್ ಬಂತಲ್ಲ ಅವೆಲ್ಲ ಹೆಂಡತಿ ಕಾಯಿಲೆ ಅವರು ಕಾಯಿಲೆಗಳು ಅದು ಇದಕ್ಕೆಲ್ಲ ಮಾರ್ಕೊಂಬಿಟ್ಟಿದ್ದಾರೆ, ಕಮ್ಮಿ ದುಡ್ಡಿಗೆ ಮಾರಿದ್ದಾರೆ. ಆದ್ರೆ ಇನ್ನೊಂದು ಗ್ರೇಟ್ ಗೊತ್ತಾ? ಹೇಳಿ ಸರ್. ಇವೆಲ್ಲ ಫೇಮಸ್ ಆದ್ಮೇಲೆ ಆ ಪ್ರಕಾಶಕರು ಇವ್ರನ್ನೇ ಕರೆದು ಆ ರೇಟ್ನ ಅವ್ರಿಗೆ ವಾಪಸ್ ಕೊಟ್ಟಿದ್ದಾರೆ. ಗ್ರೇಟ್. ನಿಜವಾದ ಒಬ್ಬೊಬ್ರು ಒಂದೊಂದು ತರ ಹೇಳ್ತಾ ಇದೀರ ಸರ್, ಅದನ್ನ ಕೇಳಕ್ಕೆ ಒಂದ್ ಖುಷಿ ಆಗ್ತದೆ ಸರ್. ನೋಡಿ ಹಿಂದೆ ಒಬ್ರು ಕೆ.ಎಸ್. ನರಸಿಂಹಸ್ವಾಮಿ ಅಂತೆ, ಅವ್ರಿಗೂ ಬಡತನ, ಆದ್ರೆ ಅವ್ರಿಗೆ ಬರ್ತಿದ್ದು ಚೆಕ್ಗಳೆಲ್ಲ ಒಂದು ಕ್ಯಾಶೇ ಮಾಡಿಸ್ತಿರ್ಲಿಲ್ವಂತ, ಅವ್ರು ಆಗಿ ಬಿಸಾಕಿರೋಂತ. ಯಾಕೆ ಬೇಡ ಅಂತ ಒಂದು ಘಟನೆಯಲ್ಲಿ ಬರೀತಾರೆ. ಅವರು ಒಳ್ಳೆ ಅಂಗಿ ಹೊಲ್ಸ್ಕೊಂಡು ಇಟ್ಕೊಂಡಿದ್ರಂತೆ, ಆ ಅಂಗಿನ ಎಲ್ಲಾರ ಹೋದ್ರೆ ಮಾತ್ರ ಹಾಕೊಂಡು ಹೋಗೋರಂತ ಫಂಕ್ಷನ್ಗೆ ಒಂದು. ಅದು ಊಟ ಮಾಡ್ಬೇಕಾದ್ರೆ ಹಲ್ ಬಿದ್ದೋಗಿತ್ತು. ಅಲ್ಲಿಂದ ಒಂದ್ ಗೊಜ್ಜೋನ ಬಿದ್ಬಿಟ್ಟು ಕರೆ ಆಗ್ಬಿಡ್ತಂತೆ, ಬಹಳ ವ್ಯಥೆ ಪಟ್ಕೊಂಡ್ಬಿಟ್ರಂತೆ. ಒಂದೇ ಅಂಗಿ ಹೊಲ್ಸ್ಕೊಂಡಿರೋದು ಅದು ಕರೆ ಆಗೋದಿಲ್ಲ. ಅಂದ್ರೆ ಎಷ್ಟು ಸಿಂಪಲ್ ಆಗಿ ಜನ ಬದುಕ್ತಿದ್ರು ಸರ್. ಡೆಡಿಕೇಶನ್ ಸರ್. ಅದೇ ಸುಧಾಮೂರ್ತಿ ಮೇಡಮ್ ಹೇಳ್ತಾರಲ್ಲ, ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ. ಆತರ ತತ್ವನ ಇವರೆಲ್ಲ ಹೊಂದಿದ್ರು ಸರ್. ಅದೇ ಹೇಳ್ತಾರೆ ಕೆಲವರು, ಏನಂದ್ರೆ ಬಡತನವಾಗಿ ಹುಟ್ಬೇಕಂತೆ, ಬಡತನವಾಗಿ ಸಾಯ್ಬಾರ್ದಂತೆ. ಬಡತನವಾಗಿ ಹುಟ್ಟಿದ್ ನಮ್ ತಪ್ಪಲ್ವಂತೆ, ಯಾಕೆಂದ್ರೆ ನಮ್ ಕುಟುಂಬದಲ್ಲಿ ಹುಟ್ಟಿದೀವಿ. ಆದ್ರೆ ಬಡತನದಲ್ಲಿ ಸಾತ್ರೆ ನನ್ ತಪ್ಪು. ಬಡತನ ಅನ್ನೋದು ಇಲ್ಲಿ ಏನ್ ಗೊತ್ತಾ, ಬರೀ ದುಡ್ಡಲ್ಲ ಸರ್, ಹೃದಯ ಶ್ರೀಮಂತಿಕೆ, ಎಲ್ಲಾ ತರ ಶ್ರೀಮಂತಿಕೆ, ಒಂದು ರಿಲೇಷನ್, ಬುದ್ಧಿಯ ಶ್ರೀಮಂತಿಕೆ, ಪ್ರತಿಯೊಂದು ಶ್ರೀಮಂತಿಕೆ ಬೇಕು. ಹೌದು. ಇಷ್ಟೊತ್ತವರೆಗೂ ನಮ್ಮ ಫಣೀಂದ್ರ ಸರ್ನ ಒಂದು ಇಂಟರ್ವ್ಯೂ ಮಾಡಿದ್ವಿ. ನಿಜವಲ್ಲೂ ಅದು ಮನಸ್ಸಿಗೆ ಮುಟ್ಟತಕ್ಕಂತ ಒಂದು ಸಂದೇಶಗಳನ್ನ ನಮ್ಗೆ ತಿಳಿಸಿದ್ರು. ನಮ್ಮೆಲ್ಲ ಸಂದೇಹಗಳಿಗೆ ಅವರು ಒಂದು ಪರಿಹಾರ ಕೊಟ್ಟರು. ಇಷ್ಟೊತ್ತವರೆಗೂ ನಮ್ಮ ಜೊತೆ ನಮ್ಮ ಇಂಟರ್ವ್ಯೂಗೆ ಸಹಕಾರ ಮಾಡಿರ್ತಕ್ಕಂಥ ಫಣೀಂದ್ರ ಸರ್ಗೆ ನಾನು ನಮಸ್ಕಾರ. ನಮಸ್ತೆ. ಥ್ಯಾಂಕ್ಸ್ ಸರ್.